ಇನ್ನು ನಿರುದ್ಯೋಗ ಸಮಸ್ಯೆ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ದೇಶದಲ್ಲಿ ನಿರುದ್ಯೋಗ ಹೆಚ್ಚಳ ಹಿನ್ನೆಲೆ ಕಾಂಗ್ರೆಸ್ ಪ್ರೊಟೆಸ್ಟ್. ಯೂತ್ ಕಾಂಗ್ರೆಸ್ನಿಂದ ಪಾರ್ಲಿಮೆಂಟ್ ಘೇರಾವ್, ಸಂಸತ್ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ, ಸಂಸತ್ಗೆ ನುಗ್ಗಲು ಯತ್ನಿಸಿದ ಕಾರ್ಯಕರ್ತರು. ಮೊನ್ನೆ ಪಾರ್ಲಿಮೆಂಟ್ಗೆ ನುಗ್ಗಿದ ಇಬ್ಬರು ಮತ್ತು ಒಟ್ಟು 7 ಮಂದಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ನಿರುದ್ಯೋಗದ ಕಾರಣದಿಂದಾಗಿ ಈ ರೀತಿ ಆಗ್ತಾ ಇದೆ ಅಂಥೇಳಿ. ಈಗ ಅದನ್ನೇ ಪುಷ್ಟೀಕರಿಸಿಕೊಂಡು ಯೂತ್ ಕಾಂಗ್ರೆಸ್ ಪಾರ್ಲಿಮೆಂಟ್ ಘೇರಾವ್ ಹಾಕಿದೆ. ಸಂಸತ್ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾವನ್ನು ಗಮನಿಸಬಹುದು. ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರನ್ನು ತಹಬದಿಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬ್ಯಾರಿಕೇಡ್ ಹತ್ತಿ ಕಾರ್ಯಕರ್ತರು ಯಾರೇ ಆಗಿರಲಿ, ಎಲ್ಲ ಪ್ರೊಟೆಸ್ಟ್ಗಳಲ್ಲಿ ಬ್ಯಾರಿಕೇಡ್ ಹತ್ತೋದೊಂದು ಹೈ ಡ್ರಾಮಾ ಆಗಿದೆ. ಇದನ್ನು ಕೂಡ ನೀವು ಕಾಣಬಹುದು. ಕೆಲವೊಂದು ಸಂದರ್ಭದಲ್ಲಿ ಟಿಯರ್ ಗ್ಯಾಸ್ ಬಿಡ್ತಾರೆ. ಈಗ ಒಬ್ಬಾತ ಬ್ಯಾರಿಕೇಡ್ ಮೇಲೆ ಹತ್ತಿ ಜಂಪ್ ಮಾಡಿ ಅಲ್ಲಿಗೆ ಹೋಗುವಂಥ ಪ್ರಯತ್ನ. ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಇದ್ದಾರೆ. ಯೂತ್ ಕಾಂಗ್ರೆಸ್ ನಡೆಸ್ತಾ ಇರುವಂಥ ಪ್ರೊಟೆಸ್ಟ್ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಅನ್ನುವಂಥ ಕೂಗಿನೊಂದಿಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ದೆಹಲಿಯಿಂದ ನೇರ ಪ್ರಸಾರದಲ್ಲಿ. ನೀವು ಗಮನಿಸ್ತಾ ಇದ್ದೀರಿ, ನಿರುದ್ಯೋಗ ಹೆಚ್ಚಳವಾಗಿದೆ ಅಂತೇಳಿ ಯುವ ಕಾಂಗ್ರೆಸ್ ಪಡೆ ದೆಹಲಿಯಲ್ಲಿ ಸಂಸತ್ ಭವನಕ್ಕೆ ನುಗ್ಗುವಂಥ ಪ್ರಯತ್ನಗಳನ್ನು ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ಎರಡೂ ಕಡೆ, ಒಂದು ಕಡೆ ಪೊಲೀಸ್, ಮತ್ತೊಂದು ಕಡೆ ಕಾರ್ಯಕರ್ತರು, ಅವರ ನಡುವಿನ ನೂಕುನುಗ್ಗಾಟಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ 142 ಸಂಸದರನ್ನು, ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷಗಳ, ವಿರೋಧ ಪಕ್ಷಗಳ ಸಂಸದರನ್ನು ಅಮಾನತು ಮಾಡಲಾಗಿತ್ತು ಕಳೆದ 3 ದಿನಗಳ ಅವಧಿಯಲ್ಲಿ. ಇದು ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಅಮಾನತು ಶಿಕ್ಷೆಯಾಗಿತ್ತು ನರೇಂದ್ರ ಮೋದಿಯವರ ಕಾಲಾವಧಿಯಲ್ಲಿ. ಮೊನ್ನೆ ಪಾರ್ಲಿಮೆಂಟ್ಗೆ ಹುಡುಗರು ನುಗ್ಗಿ ದಾಂಧಲೆ ಎಬ್ಬಿಸಿದ್ರು. ಅದು ನಿರುದ್ಯೋಗ ಕಾರಣಕ್ಕೆ ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೊಟ್ಟಿದ್ದರು. ಇದೀಗ ಯೂತ್ ಕಾಂಗ್ರೆಸ್ನವರು ನಿರುದ್ಯೋಗ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನು ದೆಹಲಿಯಿಂದ ನೋಡ್ತಾ ಇದ್ದೀರಿ ನೀವು.